ಯಾರು ದೊಡ್ಡವ್ರು ಮಾತಾಡಿಸಿದ್ರು ಹಿಂಗೆ ನಿಂತಿರೋದು ಮಾತಾಡ. ಕೆಲವರು ನಮಸ್ಕಾರ ಹಿಂಗಂತಾರೆ. ಹುಬ್ಬು ಹಾರಿಸೋದು ಏನು ಮಾತಾಡಲ್ಲ ರೀ. ನಮಸ್ಕಾರ ಮಾಡಿದ್ರೆ ಮಾತಾಡಬೇಕು, ಆಶೀರ್ವಾದ ಮಾಡಬೇಕು, ಇಲ್ಲ ದೇವರ ಸ್ಮರಣೆ ಮಾಡಬೇಕು. ಏನಿಲ್ಲ ನಮಸ್ಕಾರ ಹಾಂ ಹಿಂಗೆ ಅಂದ್ಕೊಂಡು ಹೋಗ್ತಿರ್ತಾರೆ. ದೇವರ ಸ್ಮರಣೆ ಇಲ್ಲದವನಿಗೆ ನಮಸ್ಕಾರ ಮಾಡಿದರೆ ಹೆಣ ಮುಟ್ಟಿದ್ರೆ ಏನು ಪಾಪ ಬಂದಿತ್ತೋ, ಎಷ್ಟು ಅಶುಚಿ ಆಗುತ್ತೋ ಅಷ್ಟು ಅಶುಚಿ ಅಂತ. ಮಾಡುವವನಿಗೆ ಮಾಡಿಸಿಕೊಳ್ಳುವ ಇಬ್ಬರಿಗೂ ಕೂಡ ಭಗವತ್ ಪ್ರಜ್ಞೆ ಜಾಗೃತವಾಗಿರಬೇಕು. ಇಲ್ಲ ಅಂತ ಆದರೆ ನಮಸ್ಕಾರಕ್ಕೆ ಬೆಲೆ ಇಲ್ಲ. ಸ್ತಬ್ಧರಾಗಿಬಿಡ್ತಾರೆ, ಅವಿನೀತರಾಗ್ತಾರೆ. ಐಶ್ವರ್ಯ, ಅದರದ್ದು ಗರ್ವ, ಅದರದ್ದು ದರ್ಪ, ಅದರಿಂದ ಅಹಂಕಾರ, ಬಲ, ಕಾಮ, ಕ್ರೋಧ ಇವುಗಳನ್ನೇ ಆಶ್ರಯ ಮಾಡಿಕೊಂಡು ಕೆಲವರಿಗೆ ಈ ಥರ ಜಂಬ ಬರುತ್ತೆ. ನಾನು ಈ ಕೆಲಸ ಮಾಡ್ತಾ ಇದ್ದೇನೆ, ಅದು ಯಾರು ಏನು ಮಾಡ್ತಾರೆ ನೋಡೇ ಬಿಡ್ತೀನಿ, ಅದು ಹೇಗೆ ನಿಲ್ಲಿಸ್ತಾರೆ ನೋಡೇ ಬಿಡ್ತೀನಿ. ಎಲ್ಲರಲ್ಲೂ ದೇವರಿರೋದಾದರೆ ಅವನೇನು ಮಾಡ್ತಾನೆ ಮಾಡಲಿ ನೋಡೇ ಬಿಡ್ತೀನಿ. ಈ ಹಿರಣ್ಯಕಶಿಪು ಸಾಯೋ ಕಾಲಕ್ಕೆ ಹೀಗಂದಿದ್ದು. ಎಲ್ಲ ಕಡೆ ದೇವರಿರೋದಾದರೆ ನಮ್ಮ ಮನೇಲಿ ಯಾಕಿಲ್ಲ, ಇದ್ರೂ ಈಚೆಗೆ ಬರಲಿ ನೋಡ್ಕೋತೀನಿ ಅಂಥೇಳಿ ಒದ್ದಿದ್ದು. ಅದಕ್ಕೆ ದೇವರು ಕಂಬದಿಂದ ಬಂದು ಅವನನ್ನು ಸಂಹಾರನೇ ಮಾಡಿಬಿಟ್ಟು, ವಿಧಿಗೆ ಶಾಸ್ತ್ರಕ್ಕೆ ವಿರುದ್ಧವಾದ ಬೇರೆ ಬೇರೆ ಕ್ರಮದ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ಭಗವಂತ ಎಷ್ಟು ಸಿಟ್ಟಾಗಿ ಹೇಳ್ತಾನೆ ನೋಡಿ. ಯಾರು ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರೆ ಅಂತಹ ಅಯೋಗ್ಯರಾದ ಮನುಷ್ಯರನ್ನು ಮತ್ತೆ ಮತ್ತೆ ಈ ಸಂಸಾರಕ್ಕೆ ಹಾಕ್ತೇನೆ, ಕೆಟ್ಟ ಕೆಟ್ಟ ಆಸುರ ಜನ್ಮವನ್ನು ಕೊಡ್ತೇನೆ. ಆಸುರೀಂ ಯೋನಿಮಾಪನ್ನ ಮೂಢಾಹ ಜನ್ಮನಿ ಜನ್ಮನಿ. ಪ್ರತಿ ಜನ್ಮದಲ್ಲಿಯೂ ನನ್ನ ಜ್ಞಾನ ಅವರಿಗೆ ಸಿಗಬಾರ್ದು, ಹಾಗೆ ಮಾಡ್ತೇನೆ ಅಂತ. ದೇವರೇನಾರು ಹೀಗೆ ನಮ್ಮ ಮೇಲೆ ಜಿದ್ದಿಟ್ಬಿಟ್ರೆ ನಮ್ಮ ಕಥೆ ಏನ್ರಿ? ಯಾವಾಗಲೂ ವಿನಯದಿಂದ ಭಗವಂತ ಕಂಡಾಗೆಲ್ಲ ಬಗ್ಗುವ ಬಾಗುವ, ಭಗವಂತನ ಭಕ್ತರು ಕಂಡಾಗ ಭಗವಂತನಿಗೆ ಹೇಗೋ ಹಾಗೆ ಭಗವಂತನ ಭಕ್ತರಿಗೂ ಬಗ್ಗುವ ಬಾಗುವ ವಿನಯದ ಬುದ್ಧಿ ಇತ್ತು ಅಂತಾದರೆ ಇವತ್ತಲ್ಲ ನಾಳೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇವತ್ತಲ್ಲ ನಾಳೆ ಅವನ್ನ ರಿಪೇರಿ ಮಾಡಿ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ. ಯಾರಿಗೆ ಈ ದುರಹಂಕಾರ ದರ್ಪ ಇದೆ ಅವನು ಎಂದೂ ಬಿಡಲ್ಲ. ಮಮ ಅಪ್ರಾಪ್ಯ ಇವ ಕೊಂತೆಯ ತಥೋ ಯಾಂತಿ ಅಧಮಾಂಗತಿಂ. ಎಷ್ಟು ಜನ್ಮ ತಳೆದರೂ ಕೂಡ ಎಂದೆಂದಿಗೂ ನನ್ನನ್ನು ಹೊಂದದೆ ನಿತ್ಯವಾದ ನರಕವನ್ನೇ ಹೊಂತಾರೆ. ಇಂಥ ನರಕಕ್ಕೆ ಮೂರು ಬಾಗಿಲು ಅಂತಾನೆ. ಈ 3 ಬಾಗಿಲು ಹುಷಾರಾಗಿರ್ರಿ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. 3 ಬಾಗಿಲಂತೆ. ಇದು 3 ಇತ್ತು ಅಂದರೆ ನಾನಾ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ನರಕ ಕೊಟ್ಟು ಹೋಗ್ತೀನಿ. ಯಾವುದದು? ಒಂದು ಕಾಮ, ಮತ್ತೊಂದು ಕ್ರೋಧ, ಇನ್ನೊಂದು ಲೋಭ. ಇದು ನರಕದ ಸಾಧನ. 3 ಇಲ್ಲದವರಿಗೆ ಹೆಸರೇ ಅತ್ರಿ. ಋಷಿಗಳ ಕಥೆ ಕೇಳಿದಿರಿ, ಭಾಗವತದಲ್ಲಿ ಬರುತ್ತೆ. ದತ್ತಾತ್ರೇಯ ಭಗವಂತನ ಅವತಾರ, ಅವನ ತಂದೆ ಅತ್ರಿ, ಹೆಂಡತಿ ಅನಸೂಯ, ಅನಸೂಯೆಯ ಗಂಡ ಅತ್ರಿ. ನತ್ರಿ ಅತ್ರಿ. ಅವರಲ್ಲಿ 3 ಇರಲಿಲ್ಲಂತೆ. ಯಾವುದಿರಲಿಲ್ಲ? ಕಾಮ ಇರಲಿಲ್ಲ, ಕ್ರೋಧ ಇರಲಿಲ್ಲ, ಲೋಭ ಇರಲಿಲ್ಲ. ಆಚಾರ್ಯ ಈ ಕಾಮಕ್ರೋಧ ಲೋಭ 6 ಅಲ್ವಾ ಅಂತ ಕೆಲವರು. ಯಾಕೆ ಕೃಷ್ಣ 3 ಹೇಳಿದ್ದಾನೆ? ಅದೇನೆಂದರೆ 3ಕ್ಕೆ 3 ಫ್ರೀ ರೀ. ನಿಮಗೆಲ್ಲ ಫ್ರೀ ಬೇಕಲ್ವಾ? ಈ ಫ್ರೀ ಇರೋದ್ರಿಂದಲೇ ಅರ್ಧ ಜನ ಜಾಸ್ತಿ ರೀ. ಎಲ್ಲ ಕಡೆ ಫ್ರೀ 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 ಅಂದರೆ ಮೋಸ ಅಂತ ಅರ್ಥ. ಆದರೆ ಈ ಕಾಮಕ್ರೋಧ ಲೋಭಗಳಿದೆಯಲ್ಲ, ಇದು ಬೈ 1 ಗೆಟ್ 1 ಇದ್ದಾಗ 3 ತೊಗೊಂಡ್ಬಿಟ್ರೆ 3 ಅವಾಗವೇ ಮನೆಗೆ ಬಂದುಬಿಡುತ್ತೆ. ಅದರಿಂದ ಈ 3 ಬಾಗಿಲು ಕ್ಲೋಸ್ ಮಾಡಿಕೊಂಡ್ರೆ ಇನ್ನು 3 ಬರಲ್ಲ. ಹಾಗಾದರೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಕಾಮದ ಬಗ್ಗೆ, ಕ್ರೋಧದ ಬಗ್ಗೆ, ಲೋಭದ ಬಗ್ಗೆ. ಬಯಸಬೇಡಿ, ಏನನ್ನೂ ಬಯಸಬೇಡಿ. ಕೊಟ್ಟದ್ದನ್ನು ಭಗವತ್ ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕಾರ ಮಾಡಿ. ದೇವರು ಕೊಟ್ಟರೆ ಬಿಡಬೇಡಿ, ಕೊಡದೇ ಇದ್ದರೆ ದೇವರನ್ನು ಕಾಡಬೇಡಿ. ಅದು ಕೊಡು, ಇದು ಕೊಡು, ಇದು ಕೊಡು ಕೇಳಬೇಡಿ. ದೇವರು ಕೊಟ್ಟಾಗ ನಂದು ಅನ್ನುವ ಲೋಭ ಮಾಡಬೇಡಿ. ನಿಂದು ತ್ಯಾಗ ಮಾಡಿ. ಕೃಷ್ಣಾರ್ಪಣ ತ್ಯಾಗ ಮಾಡಿ. ನೀವು ನೋಡಿ, ಭೋಗಕ್ಕಿಂತಲೂ ತ್ಯಾಗದಲ್ಲಿ ಬಹಳ ಸಂತೋಷ ಇದೆ. ತಿಂದಾಗ ಏನಟ್ಟು ಸಂತೋಷ ಆಗಲ್ಲ ರೀ, ಕೊಟ್ಟಾಗ ಆಗುವ ಸಂತೋಷ ತಿಂದಾಗ ಆಗಲ್ಲ. ಭೋಗಕ್ಕೆ ರೋಗ ಫ್ರೀ, ತ್ಯಾಗಕ್ಕೆ ಈ ಎಲ್ಲ ಯೋಗ ಫ್ರೀ. ತ್ಯಾಗ ಬೇಕು. ಭಾಗವತದಲ್ಲಿಯೂ ಕೃಷ್ಣ ಪರಮಾತ್ಮ ತಾನು ಹೇಳುವಾಗ
ನನ್ನನ್ನು ಹೊಂದಬೇಕಾದ್ರೆ ತ್ಯಾಗ ಮುಖ್ಯ ಅಂತಾನೆ ಉದ್ಧವ ಗೀತೆಯಲ್ಲಿ. ಉದ್ಧವರಿಗೆ ಹೇಳ್ತಾನೆ, ನನ್ನನ್ನು ಹೊಂದಬೇಕು ಮನುಷ್ಯ ಅಂದರೆ ಜೀವನದಲ್ಲಿ ತ್ಯಾಗ ಬುದ್ಧಿ ಬೇಕು, ಭೋಗ ಬುದ್ಧಿ ಇರಬಾರ್ದು, ಲೋಭದ ಬುದ್ಧಿ ಇರಬಾರ್ದು, ಕ್ರೋಧ ಬುದ್ಧಿ ಇರಬಾರ್ದು. ಆದ್ದರಿಂದ ತಸ್ಮಾದ್ ಏತತ್ ತ್ರಯಂ ತ್ಯಜೇತ್, ನರಕದ 3 ಬಾಗಿಲು, ನರಕವನ್ನು ಹೊಂದಿಸುವಂಥ ಈ ಸಾಧನಗಳನ್ನು ಜೀವನದಲ್ಲಿ ಪ್ರಯತ್ನಪೂರ್ವಕವಾಗಿ ಬಿಡೋದನ್ನು ಕಲಿಬೇಕು. ಏತೈಹಿ ವಿನಿರ್ಮುಕ್ತ ಕೌಂತೆಯ ತಮೋದ್ವಾರೈ ಸ್ತ್ರೀಭಿರ್ನರಃ ಆಚರೇತ್ ಆತ್ಮನಶ್ರೇಯ ತಥೋ ಯಾಂತಿ ಪರಾಗತಿಂ. ಹೇ ಅರ್ಜುನ, ನರಕಕ್ಕೆ ಕಾರಣವಾದಂತಹ ಕಾಮಕ್ರೋಧ ಲೋಭ ಅನ್ನುವ ಈ 3ರಿಂದ ಯಾರು ಮುಕ್ತನಾಗಿದ್ದಾನೆ ಅವನು ಮಾತ್ರ ಪುರುಷಾರ್ಥ ಸಾಧನೆಯನ್ನು ಮಾಡಿಕೊಳ್ತಾನೆ. ಪುರುಷಾರ್ಥ ಸಾಧನೆ ಅಂದ್ರೇ ಹುಟ್ಟು ಸಾವಿನಿಂದ ಬಿಡುಗಡೆಯ ರೂಪವಾದ ನಿತ್ಯ ನಿರಂತರದಲ್ಲಿ ಆನಂದವನ್ನು ಅನುಭವಿಸುವಂಥದ್ದು ಮೋಕ್ಷ. ಇದನ್ನು ಪಡಿತಾನೆ. ಯಹ ಶಾಸ್ತ್ರವಿಧಿಮುತ್ಸರ್ಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಕೆಲವರು ಮಾಡ್ತಾರೆ, ಅದಕ್ಕೊಂದು ವಿಧಿ ಇಲ್ಲ, ನಿಯಮ ಇಲ್ಲ, ಏನೋ ಮಾಡ್ತಾರೆ, ದಾನ ಅಂತ ಮಾಡ್ತಾರೆ. ಕೆಲವರು ಈ ತಂದೆ ತಾಯಿಗಳು ವೈದಿಕ ಬಂದಾಗ ಶ್ರಾದ್ದ ಮಾಡಲ್ಲ, ನಂಗೆ ಅದ್ರಲ್ಲಿ ನಂಬಿಕೆ ಇಲ್ಲ ಆಚಾರ್ಯ, ನಾನು ಪೂರ್ ಫೀಡಿಂಗ್ ಅಂತ ಹೇಳ್ಬಿಟ್ಟು ಬಡವರಿಗೆ ಕೊಡ್ತೇನೆ. ಮಾಡು, ಅದನ್ನು ಬೇಡ ಅನ್ನಲಿಲ್ಲ, ಆದರೆ ಯಾವುದು ಹೇಗೆ ಮಾಡಬೇಕು, ಏನು ಕ್ರಮ ಮಾಡಬೇಕು, ಶಾಸ್ತ್ರ ಏನು ಹೇಳಿದೆ ಅಂತ ತಿಳ್ಕೊಂಡು ಮಾಡಬೇಕ್ರಿ. ನಿಮ್ಮ ಮನಸ್ಸಿಗೆ ಬಂದದ್ದೇ ಮಾಡೋದಲ್ಲ. ಯಾರು ಶಾಸ್ತ್ರದ ಮಾತನ್ನು ಮೀರಿ ಮನಸ್ಸಿಗೆ ತೋಚಿದ ಹಾಗೆ ಮಾಡ್ತಾ ನಾ ಮಾಡಿದ್ದೇ ಧರ್ಮ, ನಾ ಹೇಳಿದ್ದೇ ಸರಿ, ನಾ ತಿಳಿದದ್ದೇ ಸರಿ ಅಂತ ತಿಳ್ಕೊಂಡಿರ್ತಾರೆ, ಅವರು ಎಂದೂ ಕೂಡ ಪುರುಷಾರ್ಥ ಸಾಧನೆಗೆ ಮೋಕ್ಷಕ್ಕೆ ಉಪಾಯವಾದಂತಹ ಈ ದೈವಿ ಸಂಪತ್ತು ಅಂತ ಮೊದಲು ಏನು ಹೇಳಿದೆ, ಅಭಯಂ ಸತ್ವ ಸಂಶುದ್ಧಿ ಇವೇ ಮೊದಲಾದದ್ದನ್ನು ಜೀವನದಲ್ಲಿ ಅವನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೈವಿ ಸಂಪತ್ತು ಹೊಂದಬೇಕು ಅಂತ ನಿಮಗೆ ಆಸೆ ಇದ್ದರೆ ನೀವೇನು ಬೇಡಿ, ಶಾಸ್ತ್ರದಲ್ಲಿ ಹೇಳಿದ್ದನ್ನು ಭಗವಂತ ಹೇಳಿದ್ದಾನೆ, ಭಗವಂತನ ಪ್ರೀತಿಗೋಸ್ಕರವಾಗಿ ಭಗವಂತನ ಪ್ರೇರಣೆಯಿಂದ ಭಗವಂತನೇ ಒಳಗೆ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಹೋಗಿ ನಿಮ್ಮಲ್ಲಿ ಒಂದೇ ಗುಣಗಳು ಬಂದು ಸೇರ್ಲಿಕ್ಕೆ ಶುರುವಾಗುತ್ತೆ. ಆ ಗುಣಗಳೇ ದೈವಿ ಸಂಪತ್ ಗುಣಗಳು. ಆದ್ದರಿಂದ ಮೋಕ್ಷವನ್ನು ಪಡಿಬೇಕು ಅಂತಾದರೆ ಶಾಸ್ತ್ರ ಪ್ರಮಾಣ ಇಟ್ಕೊಂಡು ಸತ್ಕರ್ಮದ ಆಚರಣೆ ಮಾಡಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಅದರಿಂದ ಇದು ಕಾರ್ಯ, ಇದು ಮಾಡಬೇಕಾದ್ದು, ಇದು ಮಾಡಬಾರ್ದು, ಇದು ಸರಿ, ಇದು ತಪ್ಪು, ಇದು ಹೀಗೆ, ಇದು ಹೀಗಲ್ಲ, ಹೀಗೆ ಮಾಡಿದ್ರೆ ಒಳ್ಳೆಯದಲ್ಲ, ಹೀಗೆ ಮಾಡಿದ್ರೆ ಒಳ್ಳೆಯದು, ಇದಕ್ಕೆಲ್ಲ ಮೂಲ ಯಾವುದು? ಶಾಸ್ತ್ರದ ವ್ಯವಸ್ಥೆ. ಶಾಸ್ತ್ರವೇ ಆಧಾರ. ವಿವೇಕಿಯಾದವ ಅವನು ಶಾಸ್ತ್ರವನ್ನು ನೋಡಬೇಕು. ನಮ್ಮ ಪರಮ ಪೂಜ್ಯ ಕೃಷ್ಣಾಪುರದ ಸ್ವಾಮಿಗಳು ಏನೇ ಒಂದು ಕರ್ಮ ಮಾಡಬೇಕಾದ್ರೆ ಶಾಸ್ತ್ರದಲ್ಲಿ ಹೇಳಿದೆಯಾ, ಹೀಗೆ ಮಾಡಿದಾರಾ, ದೊಡ್ಡವ್ರು ಮಾಡಿದಾರಾ, ತಾವಂತ ಯಾವುದು ಸ್ವತಃ ಮಾಡೋಕ್ಕೆ ಹೋಗಲ್ಲ. ಹಿಂದೆ ಮಾಡಿದ್ದಾರಾ, ಶಾಸ್ತ್ರದಲ್ಲಿ ಹೇಳಿದೆಯಾ, ಹಾಗಾದ್ರೆ ಮಾಡ್ತೀನಿ ಅಂತಾರೆ. ಅದು ಕ್ರಮ. ಜ್ಞಾನಿಯಾದವ ಶಾಸ್ತ್ರವನ್ನು ಆಧಾರವಾಗಿಟ್ಕೊಂಡು ಇದು ಸರಿ, ಇದು ತಪ್ಪು, ಇದು ಮಾಡಬೇಕು, ಇದು ಮಾಡಬಾರ್ದು ನಿರ್ಧಾರ ಮಾಡ್ತಾನೆ. ಶಾಸ್ತ್ರದ ಆಧಾರ ಇಟ್ಕೊಂಡು ನೀನು ಕ್ರಮವಾಗಿ ನಡೆದದ್ದೇ ಆದರೆ, ಸನ್ಮಾರ್ಗದಲ್ಲಿ ನಡೆದದ್ದೇ ಆದರೆ ನಿನ್ನಲ್ಲಿ ಈ ದೈವಿ ಸಂಪತ್ತು ತಾನೇ ಒಗ್ಗೂಡುತ್ತೆ. ಹಾಗಾಗಿ ನೀನು ಅರ್ಜುನ ಯುದ್ಧ ಮಾಡಲ್ಲ, ಮಾಡ್ತೀನಿ, ಮಾಡಬೇಕೋ ಬೇಡವೋ, ಇದಕ್ಕೆಲ್ಲ ಶಾಸ್ತ್ರ ಆಧಾರ. ಏನು ಮಾಡಬೇಕು? ಈಗ ನೀನು ಕಾಡಿಗೆ ಹೋಗಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಇರ್ತೀನಿ ಇಂತ್ಯ, ಬೇಡ, ರಾಜ್ಯ ಬೇಡ, ಯುದ್ಧ ಬೇಡ, ಈ ಬೇಕು ಬೇಡ ನಿರ್ಧಾರ ಮಾಡುವವ ನೀನಲ್ಲ, ಶಾಸ್ತ್ರ. ಈ ಸಂಧ್ಯಾವನೆ ಅದೆಲ್ಲ ಮಾಡ್ಬೇಕಂತ ಏನಿಲ್ಲ ಆಚಾರ, ಸುಮ್ಮನೆ ದೇವ್ರ ಕೈ ಮುಗಿದ್ರೆ ಸಾಕು. ಅಲ್ಲ, ನೀವು ಹೇಳಿದ್ದಲ್ಲ, ಶಾಸ್ತ್ರ ಮುಖ್ಯ. ಏನು ಹೇಳಿದೆ ಅದನ್ನು ನೋಡ್ಕೊಂಡು ಮಾಡು. ನಿನ್ನ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ವೃತ್ತಿಯನ್ನು ಭಗವಂತನ ಆರಾಧನಾ ರೂಪವಾಗಿ ಪ್ರಾಮಾಣಿಕವಾಗಿ ಪರಮಾತ್ಮ ಪ್ರೀತನಾಗಲಿ ಅಂತ ಮಾಡಿ ಅರ್ಪಣೆ ಮಾಡೋದಿದೆಯಲ್ಲ, ಅದೇ ಬಹಳ ಮುಖ್ಯ. ಅದನ್ನು ನೀನು ಮಾಡು, ನನ್ನ ಅನುಗ್ರಹವನ್ನು ನೀನು ಸಂಪಾದನೆ ಮಾಡ್ತೀಯ ಅಂತ ಭಗವಂತ ಹೀಗೆ ಈ ಒಂದು ಅಧ್ಯಾಯದಲ್ಲಿ ತಾನು ತಿಳಿಸ್ಕೊಡ್ತಾ ಮುಂದೆ ಅರ್ಜುನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಶ್ರೀ ಅರ್ಜುನೋವಾಚ ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯ ಅನ್ವಿತಾಃ.
ತೇಷಾಂ ನಿಷ್ಠಾ ತುಕ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಕೆಲವರು ಹೀಗೆ, ಅರ್ಜುನಂಗೆ ಒಂದು ಪ್ರಶ್ನೆ ಬಂತು, ಕೃಷ್ಣನ್ ಕೇಳ್ತಾ ಇದ್ದಾನೆ. ಕೆಲವರು ಹೋಮ ಹವನ ಸ್ನಾನ ಜಪ ತಪ ಪೂಜಾ ಎಲ್ಲ ಮಾಡ್ತಾರ್ರಿ, ತುಂಬ ಶ್ರದ್ಧೆ, ದೇವರಲ್ಲಿ ಭಾರಿ ಶ್ರದ್ಧೆ. ಆದರೆ ಅವರಿಗೆ ಹೇಗೆ ಮಾಡಬೇಕು ಗೊತ್ತಿಲ್ಲ, ಶಾಸ್ತ್ರದಲ್ಲಿ ಇದರ ಬಗ್ಗೆ ಏನು ಹೇಳಿದೆ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾರೆ. ಅವರೂ ಮಾಡ್ತಾರೆ. ಬೆಳಗಿನ ಜಾವ 4:00 ಸ್ನಾನ ಮಾಡ್ತಾರೆ ರೀ, ಏನು ಕೂಗಿ ಕಿರ್ಚಿ ಎಲ್ಲ ಮಾಡ್ತಾರೆ ರೀ, ಭಾರಿ ಭಕ್ತಿಯಿಂದ ಮಾಡ್ತಾರೆ ರೀ. ಆದರೆ ಸ್ನಾನ ಮಾಡುವಾಗ ಹೇಗೆ ಮಾಡಬೇಕು ಗೊತ್ತಿಲ್ಲ, ಶಾಸ್ತ್ರ ವಿಧಿಯನ್ನು ಬಿಟ್ಟು ಮಾಡ್ತಾರೆ. ಕ್ರಮ ಇದೆ. ಸುಮ್ಮನೆ ಸ್ನಾನ ಮಾಡೋದು, ಒಂದು ದಬ ಬಕೆಟಲ್ಲಿ ನೀರು ಹುಯ್ಕೊಂಡು ಎಲ್ಲ ಹಿಂದೆಲ್ಲ ಈ ಬಕೆಟಲ್ಲಿರೋ ನೀರು ಹುಯ್ಕೊಳ್ಳೋರು ತಮಗೆ ಇವಾಗೆಲ್ಲದೆಲ್ಲ ಹೋಯ್ತು ರೀ. ಆ ಬಕೆಟ್ ಒಳಗೆ ಮಲ್ಕೊಂಬಿಡೋದು, ಲೇಟಾಗತ್ತಲ್ಲ ಒಂದೊಂದೇ ತಮಗೆ ಹುಯ್ಕೊಳ್ಳೋಕ್ಕೆ, ಮಲಗೋದು ಎದ್ದು ಬರ್ತಾ ಇರೋದು. ಇದರಲ್ಲಿ ಏನು ಚಿಂತನೆ ಇದೆ ರೀ? ಶಾಸ್ತ್ರದ ವಿಧಿಯ ಇದು ಸ್ನಾನವ ಅರ್ಥ ಏನು ಗೊತ್ತಾ? ನಿಮ್ಮ ದೇವ್ರ ಪೂಜೆ ಅಲ್ಲ, ದೇವರ ಪೂಜೆಯೇ ದೇವರ ಪೂಜೆ ಅಲ್ಲ. ನೀವು ಸ್ನಾನ ಮಾಡೋದು ದೇವ್ರ ಪೂಜೆ ಆಗಬೇಕಂತ. ಅದು ಹೇಗೆ ಆಚಾರ್ಯ? ನೀವು ಸ್ನಾನ ಮಾಡುವಾಗ ಒಳಗಿರುವ ಭಗವಂತ, ಅಂತರ್ಯಾಮಿಯಾದ ಭಗವಂತ, ಬಿಂಬರೂಪಿಯಾದ ಭಗವಂತ, ಇದು ನಿನಗೆ ಅಭಿಷೇಕ. ಸ್ನಾನ ಅಂತ ಮಾಡಿದ್ರೆ ಮೈ ಮೇಲಿನ ಕೊಳೆ ಹೋಗುತ್ತೆ, ದೇವರಿಗೆ ಅಭಿಷೇಕ ಅಂತ ಮಾಡಿದ್ರೆ ಮನಸ್ಸಿನ ಒಳಗಿನ ಕೊಳೆ ಹೋಗುತ್ತೆ. ದೇವರಿಗೆ ಅಭಿಷೇಕ ಅಂತ ಮಾಡೋದು ಶಾಸ್ತ್ರದ ವಿಧಿ. ಆ ವಿಧಿಯಲ್ಲಿ ಹೇಗೆ ನೋಡ್ಕೊಂಡು ಮಾಡಬೇಕು. ಕೆಲವರು ತುಂಬ ಶ್ರದ್ಧೆ, 4:00 ಹೇಳ್ತಾರೆ, ಬೀದಿ ನೀರೋ ಬೋರ್ವೆಲ್ ನೀರೋ ಏನು ಹುಯ್ಕೊಂಡು ಬಿಡ್ತಾರೆ, ಚಳಿಲಿ ಗಡ ನೀರು ಒದ್ದಾಡ್ತಾರ್ರಿ. ಅವ್ರದ್ದೆಲ್ಲ ಏನು ಗತಿ? ಅವ್ರಿಗೆಲ್ಲ ಏನು ಮೋಕ್ಷ ಇದೆಯಾ ಇಲ್ವಾ? ಅರ್ಜುನನಿಗೆ ಇವತ್ತಿನ ಪ್ರಾಬ್ಲಮ್ ಅವತ್ತೇ ಗೊತ್ತಾಯಿತು. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದಾನೆ. ಕರ್ಮ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ, ಆದರೆ ಶಾಸ್ತ್ರ ಕ್ರಮಕ್ಕೆ ಅನುಗುಣವಾಗಿ ಮಾಡಲ್ಲ. ಅವರಿಗೆ ಶಾಸ್ತ್ರ ಗೊತ್ತಿಲ್ಲ. ದೇವರಲ್ಲಿ ಭಕ್ತಿ ಮಾಡ್ತಾರೆ, ಕೃಷ್ಣನಲ್ಲಿ ಭಕ್ತಿ. ಕೆಲವರು ಕಣ್ಣು ಮುಚ್ಕೊಂಡು ಪ್ರದಕ್ಷಿಣೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಕೆಳಗೆ ನಮಸ್ಕಾರ ಮಾಡಿದವ್ರನ್ನೂ ನೋಡಲ್ಲ, ಅವ್ರನ್ನ ತುಳ್ಕೊಂಡೇ ಹೊರಟೋಗ್ಬಿಡ್ತಾರೆ. ನಮಸ್ಕಾರ ಮಾಡಬೇಕ್ರಿ, ಕಣ್ಣು ಮುಚ್ಕೊಂಡು ಹೋಗಿ ಗೋಡೆಗೆ ಡ್ಯಾಶ್ ಹೊಡೆದು. ಯಾರು ಹೇಳಿದಾರ್ರೀ? ಉರಷ ಶಿರಸ ದೃಷ್ಟ್ಯ. ನಮಸ್ಕಾರ ಮಾಡುವಾಗ ದೃಷ್ಟ್ಯ, ದೇವರನ್ನು ನೋಡ್ತಾ ಮಾಡಿ. ನಿಮಗೆ ಜನನೇ ಕಾಣಲ್ಲ ಅಂತಾದರೆ ಜನಾರ್ದನ ಎಲ್ಲಿಂದ ಕಾಣ್ತಾನ್ರಿ? ಈ ಪ್ರದಕ್ಷಿಣೆ ಕೆಲವರು ಭಕ್ತಿಯಿಂದ ಪ್ರದಕ್ಷಿಣೆ ಜನನೇ ಅವ್ರಿಗೆ ಡ್ಯಾಶ್ ಹೊಡೆದು ಇವ್ರ ಮೇಲೆ ಬಿದ್ದು, ವಯಸ್ಸಾದವ್ರು ಯಾರು ನಿಂತಿರೋ ಅವ್ರನ್ನ ತಬ್ಬಿ ಮುಂದೆ ಹೋಗಿ ಒಳ್ಳೆ ವೀರ ವೈಷ್ಣವರು ದೇವರನ್ನ ಮೊದಲು ದರ್ಶನ ಮಾಡಬೇಕು. ಏನೆಲ್ಲ ಮಾಡ್ತಾರ್ರಿ? ಶಾಸ್ತ್ರದಲ್ಲಿ ಹೀಗೆ ಹೇಳಿದೆಯಾ? ಏನು ಶಾಸ್ತ್ರ? ಹೇಗೆ ನಮಸ್ಕಾರ, ಹೇಗೆ ಪ್ರದಕ್ಷಿಣೆ, ಏನು ಗೊತ್ತಿದೆ ಅಲ್ವಾ? ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಡಬೇಕು. ಆಸನ್ನ ಪ್ರಸವ ನಾರಿ, ಇನ್ನೇನು ಪ್ರಸವ ಆಗುತ್ತೆ ಎನ್ನುವಾಗ ಹೆಣ್ಣು ಮಗಳು ಬಾರದ ಕೊಡವನ್ನು ಹೊತ್ತು ಹೇಗೆ ನಡಿಬೇಕು ಹಾಗೆ ನಡಿಬೇಕಂತೆ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ. ನಾವೆಲ್ಲ ಒಳ್ಳೆ PT ಉಷಾ ಅಕ್ಕ ಥರ ನಡೀತಿರ್ತು, ಬರ್ರಂತ ತಿರುಗಿ ಏನಾರು ಸ್ಕೂಟ್ರ್ ಇದ್ದರೆ ಅದರೊಳಗೆ 3 ಪ್ರದಕ್ಷಿಣೆ ಮಾಡಿ ಅಲ್ಲೇ ಒಂದು ಸತಿ ಬಿದ್ದು ಎದ್ದು ಇದು ಪ್ರದಕ್ಷಿಣೆನ ಭಕ್ತಿಯಿಂದ ಮಾಡ್ತಾರ್ರಿ. ಅವ್ರಿಗೇನಾಗುತ್ತೆ? ಏನಾಗುತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.